ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಬಯಸದೇ ಬಂದೆ ಕಥೆಯ ಮುಂದುವರೆದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 52. ಇಂದಿನ ಸಂಚಿಕೆಯಲ್ಲಿ ಚಂದು ಯಾವಾಗಲೂ ನಿಮ್ಮ ಹಠನೇ ಗೆಲ್ಲಬೇಕು ಅಲ್ವಾ ಎಂದು ವಿಕಾಸ್ನ ತಬ್ಬಿ ಅಳುತ್ತಾ ವಿಕಾಸ್ ಶರ್ಟ್ ಒದ್ದೆ ಮಾಡಿದ್ಲು ಹುಡುಗಿ ಮುಂದೆ. ಚಂದು ಬಿಕ್ಕುತ್ತಾ ಇದ್ದಿದ್ದನ್ನು ನೋಡಿದ ವಿಕಾಸ್ ಮರುಗಿದ್ರು ಇನ್ನೊಂದು ಕಡೆ ನನಗಾಗಿ ಇಷ್ಟು ಅಳ್ತಿದ್ದಾಳೆ ಎಂದು ಅವಳನ್ನು ತಾನು ತಬ್ಬಿ, ಚಂದು ಅಳೋದು ನಿಲ್ಸಮ್ಮ, ಸಾರಿ ಸಾರಿ ಚಂದು, ಮತ್ತೆ ಈ ಥರ ಮಾಡಲ್ಲ ಅಂದೆ ಅಲ್ವಾ ಎಂದು ಅವಳ ಗಲ್ಲ ಹಿಡಿದು, ನೋಡಿಲಿ ನಿನ್ನ ಕಣ್ಣೀರಿಂದ ನನ್ನ ಟೀ ಶರ್ಟ್ ಒದ್ದೆ ಆಯಿತು ಎಂದ. ಚಂದು ಬೇರೆ ಚೇಂಜ್ ಮಾಡಿ ಮಲಗಿ ಎಂದು ಟೀ ಶರ್ಟ್ ಕೊಟ್ಟು ಸುಮ್ಮನೆ ಮಲಗಿದ್ಲು. ವಿಕಾಸ್ ಬಟ್ಟೆ ಬದಲಿಸಿ ಚಂದು ಹತ್ರ ಹೋಗಿ ಅವಳನ್ನು ಹಿಡಿದು ತನ್ನ ಕಡೆ ತಿರುಗಿಸ್ಕೊಂಡ. ಚಂದು ಕಣ್ಮುಚ್ಚಿ ಸುಮ್ಮನೆ ನಿದ್ದೆ ಮಾಡಿ ಎಂದಳು. ಸಣ್ಣಗೆ ನಕ್ಕ ವಿಕಾಸ್, ಇದಕ್ಕೆಲ್ಲ ತಲೆ ಚೆನ್ನಾಗಿ ಹೊಡುತ್ತೆ ಎಂದು ಬಾಯಿಲಿ ಮಲಗು ಎಂದು ತನ್ನ ತೋಳನ್ನ ಅವಳಿಗೆ ತಲೆ ದಿಂಬು ಮಾಡುವ ಹಾಗೆ ಕೊಟ್ಟು ಮಲಗು ಎಂದು ತಟ್ಟಿದ. ಅವಳು ಕಣ್ಮುಚ್ಚೆ, ಗಣಿ ಎಷ್ಟೊಂದು ಭಯ ಆಗಿತ್ತು ಗೊತ್ತಾ, ಅವನು ಯಾರೋ ಬಿದ್ದಿದ್ದ ನೋಡಿ ಭಯ ಆಗಿತ್ತು ಎಂದು ನೆನೆದು ಒಮ್ಮೆ ಬೆಚ್ಚಿದ್ಲು. ಬೆಚ್ಚಿದ ಹುಡುಗಿ ನೋಡಿ ವಿಕಾಸ್ ಅವಳನ್ನು ತಬ್ಬಿ, ನಾನು ಇಲ್ಲೇ ಇದ್ದೀನಿ ಮಲಗು ಚಂದು ಎಂದು ಅವಳ ತಲೆ ಸವರಿದ. ಅವಳಿಗೂ ಒಂದು ರೀತಿ ನೆಮ್ಮದಿ ಫೀಲಿಂಗ್. ಹಾಗೆ ಮಲಗಿದ ಹುಡುಗಿ ನಿದ್ರೆಗೆ ಜಾರಿದ್ಲು. ವಿಕಾಸ್ ನಿದ್ರೆಗೆ ಹೋಗೆ. ತಾನು ಚಂದು ಮದುವೆ ಆದಾಗಿಂದನೂ ಯಾವತ್ತೂ ಇಷ್ಟು ಕ್ಲೋಸ್ ಇರದ ಹುಡುಗಿ ಇಂದು ತಾನು ಒಂದು ಸೆಕೆಂಡ್ ಕಾಣುತ್ತಿಲ್ಲ ಎಂದು ಹುಡುಕಿದ್ದು ಅವನಿಗಾಗಿ ಅಷ್ಟೆಲ್ಲ ಕಣ್ಣೀರಿಟ್ಟಿದ್ದು ಎಲ್ಲ ನೆನೆದು ಮೈಮನ ತುಂಬಿ ಬಂದಿತ್ತು ವಿಕಾಸ್ಗೆ. ಒಮ್ಮೆ ಏನೋ ನೆನಪಾದವನ ಹಾಗೆ ಫೋನ್ ತೆಗೆದು ರಾಹುಲ್ಗೆ ಕಾಲ್ ಮಾಡ್ದ. ಅಲ್ಲಿ ಆಗ ತಾನೇ ತನ್ನ ಮಗುವನ್ನ ಮಲಗಿಸಿ ಕಣ್ಣು ಮುಚ್ಚಿದ್ದ ಹುಡುಗ ಇವನ ಫೋನ್ ನೋಡಿ, ಇದೇನಪ್ಪ ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಿದ್ದಾನೆ, ಏನಾದರೂ ತೊಂದರೆ ಎಂದು ಗಾಬರಿಯಲ್ಲೇ ಕಾಲ್ ರಿಸೀವ್ ಮಾಡಿ, ಹಲೋ ವಿಕಿ ಚೆನ್ನಾಗಿದ್ಯಾ ತಾನೇ ಎಂದ. ಇಲ್ಲಿ ವಿಕಾಸ್ ಅಲ್ಲಿ ಬಿಡ್ತಾ, ಇಲ್ಲ ಮಗ ಎಂದ. ರಾಹುಲ್, ಹಾ ಏನಾಯ್ತು ಸರಿಯಾಗಿ ಹೇಳು ಎಂದ ಗಾಬರಿಯಲ್ಲೇ. ಅಲ್ಲಿ ರಾಹುಲ್ ಗಾಬರಿಯಾಗಿ ಕೇಳಿದ್ರೆ, ವಿಕಾಸ್ ನನ್ನ ಆಟು ಜೋರಾಗಿ ಹೊಡ್ಕೋತಿದ್ದೆ ಮಗ, ನೀನು ಹೇಳಿದ್ದು ವರ್ಕ್ ಆಗ್ತಿದೆ ಎಂದ. ಹುಡುಗನ ಮಾತನ್ನಿಲ್ದ ಖುಷಿನ ನೋಡಿ ರಾಹುಲ್ಗೆ ಸ್ವಲ್ಪ ಸಮಾಧಾನವಾಗಿತ್ತು. ನಿನ್ನ ಸರಿಯಾಗಿ ಹೇಳ್ಬಾರ್ದಾ, ನಾನು ಒಂದು ಸೆಕೆಂಡು ಕೆಟ್ಟದ್ದನ್ನು ಆಲೋಚಿಸಿದ್ದೆ ಎಂದ. ವಿಕಾಸ್, ಓವಲೋ ನೀನೊಬ್ಬ, ನನ್ನ ಒಳ್ಳೆ ಕನಸಲ್ಲಿ ತೇಲವಾಗ ಕೆಟ್ಟದಂತೆ ಎಂದು ರೇಗಿದ ರಾಹುಲ್ ಮೇಲೆ. ವಿಕಾಸ ಮಾತನ್ನ ಮುಂದುವರಿಸುತ್ತಾ, ಹಲೋ ರಾಹುಲ್, ನೀನು ಲವ್ ಮಾಡ್ತಿದ್ದಾಗ ರಕ್ಷಾ ಹೇಗೆ ನಡ್ಕೋತಿದ್ಲು ಎಂದ. ರಾಹುಲ್, ಅಯ್ಯೋ ನಿನ್ನ ಲವ್, ನೀನು ಮುಂದಿನ ಜನ್ಮದಲ್ಲಿ ತಿಗಣೆ ಆಗ್ತೀಯ, ಇಷ್ಟೊತ್ತಲ್ಲಿ ಕೇಳೋ ಪ್ರಶ್ನೆ ಏನೋ, ಇವಾಗಿನ್ನೂ ಮಗುನ ಮಲಗಿಸಿ ಶಿವ ಅಂತ ಮಲಗ್ತಿದ್ದೆ, ನೀನು ಕಾಲ್ ಮಾಡಿದೆ ಎಂದು ಬೈತಿದ್ದ. ರಾಹುಲ್ ಬೈಗುಳ ತಲೆಗೆ ಹೋಗುತ್ತಾ ವಿಕಾಸ್, ಲೋ ಹೇಳೋ, ನೀನು ಹೇಳ್ದೆ ಎಲ್ಲಾದರೂ ಹೋದಾಗ ಅವಳ ರಿಯಾಕ್ಷನ್ ಹೇಗಿತ್ತು ಎಂದ. ರಾಹುಲ್ ಅಸಡ್ಡೆಯಲ್ಲಿ, ಹಾ ಲಟ್ಟನ್ಗೆ ತಗೊಂಡು ಎಲ್ಲೋಗಿದ್ರೆ ಅಂತ ಬೈಯೋಳು ಅಂದ. ವಿಕಾಸ್, ಹೌದಾ, ಮತ್ತೆ ನಿನ್ನ ತಂಗಿ ಎಲ್ಲ ಕಡೆ ಹುಡುಕಿ ಅಳ್ತಿದ್ದಾಳೆ ಕಣೋ ಎಂದ. ರಾಹುಲ್, ವಾಟ್ ಏನು ಹೇಳ್ತಿದ್ಯಾ, ಅಯ್ಯೋ ಪಾಪಿ, ಏನೋ ಕಾಟ ಕೊಡ್ತಿದ್ಯೋ ಆ ಹುಡುಗಿಗೆ ಎಂದ. ವಿಕಾಸ್, ಲೋ ನಾನೇನು ಮಾಡಿಲ್ಲ ಎಂದು ಪುಟ್ಟದಾಗಿ ರಿವೀಲ್ ಮಾಡಿದ ಅವನ ಕಥೆನ. ಎಲ್ಲ ಕೇಳಿದ ರಾಹುಲ್, ಲೋ ಮಗ ಹೊಡೆದೆಯಲ್ಲೋ ಜಾಟ್ಪಾಟು, ನನ್ನ ತಂಗಿ ನಿನ್ನ ಲವ್ ಮಾಡ್ತಿದ್ದಾಳಲ್ಲೋ ಎಂದ ಜೋರಾಗಿ ನಗುತ್ತಾ. ವಿಕಾಸ್, ಅದು ನೀನು ಹೇಳಿದ್ರೇನ ಗೊತ್ತಾಗೋದು, ಅವಳು ನಡ್ಕೊಂಡಿದ್ದು ನೋಡೇ ತಿಳಿತು, ಹೋಗಲೋ ಎಂದ ವಿಕಾಸ್ ಕೂಡ ನಾಚಿಕೊಂಡವನಂತೆ ಮುಗುಳ್ನಗುತ್ತಾ. ರಾಹುಲ್ ಅದನ್ನು ಕೇಳಿ, ಅಯ್ಯೋ ನಿನ್ನ ಮಗನೇ ಸಿಗು, ಕುತ್ತಿಗೆ ಇಸ್ಕಿ ಸಾಯಿಸ್ತೀನಿ, ಅರ್ಧ ರಾತ್ರಿಗೆ ಕಾಲ್ ಮಾಡಿದ್ದು ಅಲ್ಲದೆ ಕಿಂಡಲ್ ಮಾಡ್ತ್ಯಾ, ಇಡೋ ಫೋನ್ ಎಂದ ರಾಹುಲ್. ವಿಕಾಸ್, ಲೋ 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 ಕೋಪ ಮಾಡ್ಕೊಬೇಡ ಕಣೋ, ತುಂಬ ಖುಷಿಯಾಗಿ ನೀನು ಹೇಳಿದ್ದಕ್ಕೆ ಅಲ್ವಾ ಬಂದಿದ್ದು, ಇಲ್ಲಿ ಬಂದ ಮೇಲೆ ಅಲ್ವಾ ಚಂದುಗೆ ನನ್ನ ಮೇಲೆ ಯಾವ ಫೀಲಿಂಗ್ಸ್ ಇದೆ ಅನ್ನೋದು ಗೊತ್ತಾಗಿದ್ದು, ಅದಕ್ಕೆ ನಿನಗೆ ಥ್ಯಾಂಕ್ಸ್ ಹೇಳ್ದೆ ಅಂದ. ವಿಕಾಸ್ ಮಾತಲ್ಲಿದ್ದ ಖುಷಿನ ಕೇಳ್ಕೊಂಡ ರಾಹುಲ್ ನಗುತ್ತಾ, ಅಂತೂ ನನ್ನ ತಂಗಿ ಮನಸ್ಸನ್ನ ಕದ್ದೆ ಅನ್ನು, ಓಕೆ ಓಕೆ ಗುಡ್ ನೈಟ್ ಮಗ, ಬೆಳಿಗ್ಗೆ ಕಾಲ್ ಮಾಡು ಎಂದು
ಫೋನ್ ಇಟ್ಟ. ವಿಕಾಸ್ ನಗತ ಹೋಗೆ ಎಂದ. ಪಕ್ಕದಲ್ಲಿದ್ದ ಚಂದು ನೋಡಿ, ಬೇಗ ಹೇಳ್ಬಿಡೆ ಚಂದು, ನಾವು ಎಲ್ಲಾದರೂ ಒಳ್ಳೆ ಪ್ಲೇಸ್ ನೋಡೋಕೆ ಹೋಗೋಣ, ತುಂಬ ಆಸೆ ಇದೆ. ಬೀಚ್ನಲ್ಲಿ ಕೈ ಕೈ ಹಿಡ್ಕೊಂಡು ಆಟ ಆಡಬೇಕು, ನನ್ನ ಪಾದದ ಮೇಲೆ ನಿನ್ನ ಕಾಲಿಡಿಸಿ ನಡೆಸಬೇಕು, ಒಂದೇ ಸ್ಟ್ರಾದಲ್ಲಿ ಜ್ಯೂಸ್ ಕುಡಿಬೇಕು, ಹೀಗೆ ತುಂಬ ತುಂಬ ಇದೆ ಕಣೆ ಹುಡುಗಿ. ನೀನು ಹಿಂದೆ ನನ್ನ ನೋಡಿ ಯಾವ ಕಣ್ಣಲ್ಲಿ ಭಯ ಇತ್ತೋ, ಇಂದು ನಿನ್ನ ಕಣ್ಣಲ್ಲಿ ನನಗಾಗಿ ಬಚ್ಚಿಟ್ಟ ಪ್ರೀತಿ ಕಾಣ್ತಿತ್ತು. ಇನ್ನು ಉಳಿದಿರೋದು ಯಾವ ಕೋಪದಲ್ಲಿ ಮನೆ ಬಿಟ್ಟು ಬಂದ್ಯೋ, ಈ ಬಾರಿ ಪ್ರೀತಿಯಿಂದ ಅದೇ ಮನೆಗೆ ಬರಬೇಕು ನೀನು ಎಂದು ಮಲಗಿದ್ದ ಚಂದು ನೋಡಿ ನಗ್ತಿದ್ದ. ಆದರೆ ಅವನ ಮಾತು ಕೇಳಬೇಕಾಗಿರೋ ಹುಡುಗಿ ತುಂಬ ಹತ್ತಿದ್ಕೋ ಏನೋ ಗಾಢ ನಿದ್ರೆಗೆ ಜಾರಿದ್ದಾಳೆ. ವಿಕಾಸ್, ನೀನೇನೋ ಚೆನ್ನಾಗಿ ನಿದ್ರೆ ಮಾಡ್ತಿದ್ಯಾ, ನಾನು ಇಲ್ಲಿ ಒದ್ದಾಡ್ತಿದ್ದೀನಿ ಎಂದು ಹೊರಗಾದ್ರೂ ಹೋಗ್ಲಾ, ಹೇಗೂ ಆರ್ಕೆಸ್ಟ್ರಾ ನಡೀತಿದೆ ಎಂದು ಯೋಚಿಸಿದ ಹುಡುಗ ಏಳಲು ನೋಡಿದ್ರೆ ಹುಡುಗಿ ಟೀ ಶರ್ಟ್ ಹಿಡಿದು ಮಲಗಿದ್ಲು. ವಿಕಾಸ್, ಎಲ್ಲಿ ಹೋಗ್ತೀನೋ ಅಂತ ಇಟ್ಕೊಂಡೇ ಮಲಗಿದ್ದಾಳೆ ಚೋಟ್ ಮೆಣಸಿನ್ಕಾಯಿ ಎಂದು ನಕ್ಕು ಹಾಗೆ ಅಲ್ಲೇ ಮಲಗ್ದ. ಹಾಗೆ ವಿಕಾಸ್ ಸಿಚುವೇಶನ್ಗೆ ತಕ್ಕ ಹಾಗೆ ಅಲ್ಲಿ ಸಾಂಗ್ ಕೇಳುತ್ತಾ ಬರ್ತವೆ. ಬಂದೆಯ ಬಾಳಿಗೆ ಬೆಳಕಾಗಿ, ನನಗಾಗಿ, ನನ್ನ ಜೊತೆಯಾಗಿ ಎಂದು. ಹಬ್ಬ ಮುಗಿಸಿದ ಇಬ್ಬರು ಹಾಯಾಗಿ ಅಲ್ಲಿ ಸೊಗಡನ್ನ ಸವಿದ್ರು. ಇನ್ನೂ ಸ್ವಲ್ಪ ದಿನ ಇರಬೇಕಿತ್ತು ಎನಿಸಿತು. ವಿಕಾಸ್ ಅಂತೂ, ಈ ಊರು ನನಗೆ ತುಂಬ ಕೊಟ್ಟಿದೆ, ಇಲ್ಲಿಗೆ ಬಂದ ಮೇಲೆ ಚಂದು ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ದಾಳೆ ಅಂತ ಗೊತ್ತಾಗಿತ್ತು. ಹಾಗಾಗಿ ಐ ಲವ್ ದಿಸ್ ವಿಲೇಜ್ ಎಂದುಕೊಂಡ ಮನದಲ್ಲಿ. ಇತ್ತ ಲಕ್ಷ್ಮಿಯವರು ಎಲ್ಲರೂ ಬೆಂಗಳೂರಿಗೆ ಹೊರಟು ನಿಂತರು. ಅಜ್ಜಿ ಜಯಮ್ಮ ಅವ್ರಿಗೆ ಮೊಮ್ಮಗಳು ಬಂದಿದ್ದು ತುಂಬ ಖುಷಿ ಇತ್ತು. ಅಣ್ಣ ನಂಜೇಶ್ ಅವರು ಲಕ್ಷ್ಮಿಯವರ ಮುಂದೆ ಬಂದು, ಎಲ್ಲ ಸರಿ ಇದ್ದಿದ್ರೆ ಇವತ್ತು ನಮ್ಮ ಹುಡುಗಿ ನಮ್ಮನೆಗೆ ಇರ್ತಿದ್ಲು ಎಂದು ತಮ್ಮ ದುಃಖನ ತೋಡ್ಕೊಂಡ್ರು. ಆಗ ಲಕ್ಷ್ಮಿಯವರು, ನೀನು ಯಾರಿಗೆ ದುಡ್ಡು ಕೊಟ್ಟೆ ಅವರೆಲ್ಲ ನಿನ್ನ ಕಷ್ಟಕ್ಕೆ ಬರ್ತಾರಾ ಎಂದು ನನ್ನ ಗಂಡನನ್ನು ಬೈದು ಕೇವಲವಾಗಿ ಮಾತಾಡಿ ನನ್ನ ಗಂಡನ ಬಳಿ ಜಗಳ ಮಾಡಿ ಮಾತು ಬಿಟ್ಟಿಯಲ್ಲ ಇಷ್ಟು ವರ್ಷ. ನನ್ನ ಹಳಿಯ ಅಂದರೆ ಅವರಪ್ಪ ಮತ್ತು ಇನ್ನೊಬ್ಬ ಫ್ರೆಂಡ್ಗೆ ನನ್ನ ಗಂಡ ದುಡ್ಡು ಕೊಟ್ಟಿದ್ದು. ಇವತ್ತು ಅವರ ಮನೆಯಲ್ಲಿ ನಮ್ಮಮ್ಮ ಮಗಳಾಗಿ ಸೊಸೆಯಾಗಿ ಎರಡು ಆಗಿದ್ದಾಳೆ. ಇವಾಗ ಹೇಳು ಅಣ್ಣ, ನನ್ನ ಗಂಡ ಮಾಡಿದ್ದು ತಪ್ಪ? ಅವತ್ತು ಕೇಳಿದ ಪ್ರಶ್ನೆಗೆ ಇವತ್ತು ನಾನು ಉತ್ತರ ಕೊಡ್ತಿದ್ದೀನಿ ಎಂದರು. ಲಕ್ಷ್ಮಿಯವರ ಮಾತಿಗೆ ನಂಜೇಶ್ ಅವರು ದೂರದಲ್ಲಿ ನಿಂತು ಚಂದು ಜೊತೆ ಮಾತಾಡ್ತಿದ್ದ ವಿಕಾಸ ನೋಡಿ, ನಿನ್ನ ಗಂಡ ಮಾಡಿದ್ದು ಸರಿನಮ್ಮ, ನಾನೇ ತಪ್ಪು ಮಾಡಿದೆ ಎಂದು ಲಕ್ಷ್ಮಿಯವರ ಕೈ ಹಿಡಿದು, ಈ ಅಣ್ಣನ ಮೇಲೆ ಇನ್ನೂ ಕೋಪವಿಟ್ಕೊಂಡಿದ್ಯಾ ಎಂದರು. ಅದಕ್ಕೆ ಲಕ್ಷ್ಮಿಯವರು, ಇಲ್ಲ ಅಣ್ಣ, ನನ್ನ ಮಗಳು ಯಾವತ್ತೂ ಅವ್ರ ಮನೆ ಸೇರಿದ್ಲೋ ಅವತ್ತೇ ನನ್ನೆಲ್ಲ ನೋವು ದೂರ ಆಯಿತು. ಯಾವ ಹೆಣ್ಣಾದರೂ ಬಯಸೋದು ಒಂದೇ ತಾನೇ, ತನ್ನ ತವ್ರ ಮನೆ ಚೆನ್ನಾಗಿರಲಿ ಎಂದು ನಗುತ್ತಾ, ಹೋಗಿ ಬರ್ತೀನಿ ಅಣ್ಣ ಎಂದು ಹೊರಟ್ರು. ಮನೆ ಮಂದಿಯೆಲ್ಲ ಕಾರ್ ಬಳಿ ಬಂದು ಕಳಿಸೋಕೆ ಬಂದರು. ಚಂದುವನ್ನು ಮುದ್ದಾಡಿ, ಆಗಾಗ ಬಾ ಮಗಳೇ ಎಂದು, ನೀನು ನಮ್ಮ ಹುಡುಗಿನ ಕರ್ಕೊಂಡು ಬರ್ತೀಯಲ್ಲಪ್ಪ ಎಂದರು ವಿಕಾಸ್ ಕಡೆ ನೋಡಿ. ವಿಕಾಸ್, ಹ್ಞೂ ಅಂಕಲ್, ಖಂಡಿತ ಎಂದು ಮುಗುಳ್ನಗುತ್ತಾ ಎಲ್ಲ ಕಾರ್ ಹತ್ತಿದ್ರು. ಅಷ್ಟೊತ್ತಿಗೆ ಧನು ಬಂದು, ಅಮ್ಮು ತಗೋ, ನಿನಗೆ ಅಂತ ಒಂದು ಬ್ಯಾಗ್ ಕೊಟ್ಟ, ಅದರಲ್ಲಿ ಚಂದು ಇಷ್ಟಪಟ್ಟು ತಿನ್ನುವ ಹಣ್ಣು ಮತ್ತು ಕುರ್ಕುಲ್ ತಿಂಡಿ ನೋಡಿ, ಥ್ಯಾಂಕ್ಸ್ ಧನು ಎಂದಳ ನಗತ. ಎಲ್ಲರೂ ಕೈ ಬೀಸಿ ಬಾ ಎಂದು ಕಣ್ಣು ತುಂಬಿಕೊಂಡ್ರು. ಎಲ್ಲರೂ ಹತ್ತಿದ ಕಾರ್ ವೇಗವಾಗಿ ಹೊರಟಿದ್ದು ಲಕ್ಷ್ಮಿಯವರ ಮನೆ ಕಡೆಗೆ. ಕಾರ್ ನಿಂತಾಗ ಕಣ್ಬಿಟ್ಟ ಹುಡುಗಿ ಹಾಯಾಗಿ ವಿಕಾಸ್ ಭುಜಕ್ಕೆ ಹೊರಗೆ ನಿದ್ದೆ ಮಾಡಿದೆ. ಚಂದು ಮನದಲ್ಲೇ, ಇವರು ಟ್ರೈ ಮಾಡ್ತಿದ್ರು ಅಲ್ವಾ ಎಂದು ಅವನ ಕಡೆ ನೋಡಿದ್ರೆ ಅವನು ಏನು ಎನ್ನುವಂತೆ ಹುಬ್ಬಾರಿಸಿ ಕೇಳ್ದ. ಚಂದು ಏನಿಲ್ಲ ಎಂದು ತಲೆ ಹಾಡಿಸಿ ಕೆಳಗಿಳಿದು ರೂಮ್ ಸೇರಿದ್ಲು. ಆಯಾಸದಲ್ಲೇ ತಿಂಡಿನೂ ತಿನ್ನದೆ ಹಾಗೆ ಮಲಗಿದ ಹುಡುಗಿ ನೋಡಿ ನಗುತ್ತಾ, ಶಿವಳನ್ನ ನಾನೇನಾದರೂ ಫಾರಿನ್ ಕರ್ಕೊಂಡೋದ್ರೆ ಬರೀ ನಿದ್ದೆಲ್ಲೇ ಇರ್ತಾಳೆ ಕುಳ್ಳಿ ಎಂದು. ಒಬ್ಬೊಬ್ಬರಿಗೆ ಒಂದೊಂಥರ. ಶಿವಳು ಮನೆಯಲ್ಲಿ ಎಷ್ಟು ಕೆಲಸ ಮಾಡುವ ಹುಡುಗಿ, ಆದರೆ ಜರ್ನಿ ಮಾಡಿದ್ರೆ ಸಾಕು ನಿದ್ದೆ ಮಾಡ್ತಾಳೆ ಎಂದು ಕುಂಭಕರ್ಣಿ ಪಾಟು ಎಂದು ನಗ್ತಾನೆ. ಚಂದುಗೆ ಅದೊಂದು ವೀಕ್ನೆಸ್ಸು, ಜಾಸ್ತಿ ದೂರ ಜರ್ನಿ ಆಗ್ತಿರ್ಲಿಲ್ಲ, ಹಾಗಾಗಿ ನಿದ್ದೆ ಜಾಸ್ತಿ ಹುಡುಗಿಗೆ. ವಿಕಾಸ್ ಲಕ್ಷ್ಮಿ ಮತ್ತು ಚೇತನ್ ಬಳಿ ಚಂದ್ರ ನಾಳೆ ಮೈಸೂರಿಗೆ ಕರ್ಕೊಂಡು ಹೋಗ್ತೇನೆ ಎಂದು ಕೇಳ್ತಾನೆ. ಲಕ್ಷ್ಮಿ ಅವರಿಗೆ ಮಗಳನ್ನು ಬಿಟ್ಟಿರಲಾಗದು, ಆದರೂ ಅವಳು ಈಗ ಬೇರೆ ಮನೆ ಸೊಸೆ ಎಂದು ಸರಿನಪ್ಪ ಎಂದು ಒಪ್ಪಿಗೆ ಕೊಡ್ತಾರೆ.
ವಿಕಾಸ್ಗೆ ಅಂತೂ ಅವರಿಬ್ಬರ ಆ ಕಡೆಯಿಂದ ಒಪ್ಪಿಗೆ ಏನೋ ಆಯಿತು. ಇನ್ನು ನಮ್ಮ ಕುಳ್ಳಿ ಮೇಡಮ್ ಒಪ್ಬೇಕಲ್ಲ, ಇನ್ನೇನು ತಕರಾರು ತೆಗಿತಾಳು. ಮತ್ತೇನಾದರೂ ಬರಲ್ಲ ಅಂದರೆ ಎತ್ತಕೊಂಡು ಹೋಗ್ತಿರೋದು ಅಷ್ಟೇ ಎಂದು ಮನದಲ್ಲೇ ನಕ್ಕ. ಮಾರ್ನಿಂಗ್ ಬಂದಿದ್ದಕ್ಕೆ ಮಧ್ಯಾಹ್ನ ಎದ್ದ ಹುಡುಗಿ ಕಣ್ಣುಚ್ಕೊಂಡು ಸುತ್ತಲೂ ನೋಡಿ ಯಾರೂ ಇಲ್ಲದನ್ನ ನೋಡಿ ಆರಾಮಾಗೆ ಕೆಳಗೆ ಬಂದು, ಅಮ್ಮ ಹೊಟ್ಟೆ ಹಸಿ ಅಮ್ಮ, ಪ್ಲೀಸ್ ಊಟ ಕೊಡಮ್ಮ ಎಂದು ಅಮ್ಮನ ಕೊರಳಪ್ಪಿದ ಹುಡುಗಿ ನೋಡಿ ಅಲ್ಲೇ ಕೆಳಗೆ ಹಾಲೆದುರು ಇರುವ ರೂಮ್ನಲ್ಲಿ ಮೀಟಿಂಗ್ ಮಾಡುತ್ತಿದ್ದ ವಿಕಾಸ್ ಕಾನ್ಫರೆನ್ಸ್ನಲ್ಲಿದ್ದ. ಇಯರ್ಫೋನ್ ಹಾಕ್ಕೊಂಡೆ ಅವಳ ವಾಯ್ಸ್ ಕೇಳಿ ಹೊರಗೆ ಒಮ್ಮೆ ಬಗ್ಗಿ ನೋಡ್ದ. ಒಳ್ಳೆ ಚಿಕ್ಕ ಮಕ್ಕಳ ಹಾಗೆ ಮಗು ಥರ ಮುಖ ಮಾಡಿಕೊಂಡು ಅವರ ಅಮ್ಮನ ಕೊರಳ ಬಳಸಿ ಕಣ್ಣು ಮುಚ್ಚಿರುವ ಹುಡುಗಿ ನೋಡಿ ನಗು ಬಂತು. ಅವರಮ್ಮ ಅವಳು ಹೇಗಿದ್ದಳೋ ಹಾಗೆ ಕೈ ತುತ್ತು ಕೊಡ್ತಿದ್ದಾರೆ. ಅವಳು ಮಾತ್ರ ಕಣ್ಣು ಮುಚ್ಚೆ ತುತ್ತು ತಿಂತಿದ್ಲು. ಮಗಳು ಇನ್ನು ಕಣ್ಣು ಮುಚ್ಚೆ ಊಟ ಮಾಡೋದು ನೋಡಿದ ಲಕ್ಷ್ಮಿ ಅವರು, ಅಮ್ಮು ಇನ್ನೇನು ನಿದ್ದೆ ಬರ್ತಿದ್ಯಾ ಎಂದರು. ಚಂದು, ಹ್ಞೂಮ್ಮ, ತುಂಬ ಅಂದರೆ ತುಂಬ, ಆದರೆ ಹೊಟ್ಟೆ ಹಸಿತಿತ್ತು, ಅದಕ್ಕೆ ಎದ್ದು ಬಂದೆ ಎಂದಳು. ಲಕ್ಷ್ಮಿಯವರು, ಅಲ್ವೇ ಮಗಳೇ, ಗಂಡ ಮನೆಯಲ್ಲಿದ್ದಾರೆ, ಅವರು ಊಟ ತಿಂಡಿ ಮಾಡಿದ್ರ ಅನ್ನೋ ಕಾಳಜಿ ಇಲ್ವಾ ಎಂದು ಮಾತು ಮುಂದುವರಿಸುವ ಮುನ್ನ ಚಂದು, ಅಮ್ಮ ಹೋಗಮ್ಮ, ಯಾವಾಗಲೂ ಹೀಗೆ, ನನಗೆ ಗೊತ್ತು ನೀನು ನಿಮ್ಮ ಅಳಿಯನನ್ನು ಚೆನ್ನಾಗಿ ನೋಡ್ಕೋತೀರಾ ಅಂತ, ಅದಕ್ಕೆ ಅಲ್ವಾ ನಾನು ನನ್ನ ಪಾಡಿಗಿರೋದು ಎಂದಳು ಕಿರುನಗತ್ತ. ಈ ಅಮ್ಮ ಮಗಳು ಮಾತು ಕೇಳಿ ವಿಕಾಸ್, ನಾನು ಚಿಕ್ಕವನಿದ್ದಾಗ ಅಮ್ಮನ ಹತ್ರ ಇಷ್ಟು ಕ್ಲೋಸ್ ಇದ್ದಿದ್ದು, ಅದಾದಮೇಲೆ ಇಲ್ವೇ ಇಲ್ಲ. ಶೂಲ್ ನೋಡು ಎಷ್ಟು ದೊಡ್ಡವಳಾಗಿದ್ರು ಇಷ್ಟು ಪ್ರೀತಿಯಿಂದ ಇದ್ದಾರೆ. ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಯಾವುದಕ್ಕೂ ಜಾಗ ಇರಲ್ಲ ಎಂದು ನಗತಾ, ಫ್ಯೂಚರ್ನಲ್ಲಿ ಹೀಗೆ ಊಟ ಮಾಡಿಸ್ಬೇಕಾಗತ್ತೆ ಅನ್ಸುತ್ತೆ ನನ್ನ ಕುಳ್ಳಿಗೆ ಎಂದು ನಗತಾ ತಲೆ ಆಡಿಸಿ ಹೋಗ್ತಾನೆ ಮೀಟಿಂಗ್ ಕಂಟಿನ್ಯೂ ಮಾಡಲು. ಚಂದು ರಾತ್ರಿ ಎಲ್ಲ ನಾಳೆ ಹೋಗ್ತೀನಿ ಅಂತ ಗೊತ್ತಾಗಿ ಅವ್ರ ಅಮ್ಮನ ಜೊತೆ ಮಾತಾಡ್ತಿದ್ಲು. ಇತ್ತ ವಿಕಾಸ್ ಅವಳ ಹತ್ರ ನಾಳೆ ಬರ್ತೀಯಾ ಎಂದು ಕೇಳಬೇಕು ಎಂದು ಕಾಯ್ತಿದ್ರೆ ಹುಡುಗಿ ಅದಾಗಲೇ ಹೊರಡಕ್ಕೆ ರೆಡಿಯಾಗಿದೆ. ಅದಕ್ಕೆ ಅವ್ರ ಅಮ್ಮನ ಹತ್ರ ಮಾತಿ ಕೂತಿದೆ ಅಂತ ಗೊತ್ತೇ ಇಲ್ಲ ಪಾಪ ಹುಡುಗನಿಗೆ. ಚಂದು ಅವಳ ಅಮ್ಮನ ಹತ್ರ ಮಾತು ಮುಗಿಸ್ಕೊಂಡು ತನ್ನ ರೂಮ್ಗೆ ಬಂದಾಗ ಸರಿ ಸುಮಾರು 12:30. ಆಲ್ರೆಡಿ ಮಲಗಿರ್ತಾರೆ ಎಂದುಕೊಂಡು ಬಂದ ಹುಡುಗಿಗೆ ವಿಕಾಸ್ ತನ್ನ ಲ್ಯಾಪ್ಟಾಪ್ ಹಿಡಿದು ಕೆಲಸ ಮಾಡೋದು ನೋಡಿ ಪಾಪ ಎನಿಸಿತು. ಅಲ್ಲಿ ನನಗೋಸ್ಕರ ಬಂದರು, ಇವಾಗ ಎಷ್ಟು ಕೆಲಸ ಮಾಡಬೇಕೋ ಎಂದು. ಚಂದು, ಏನಾದರೂ ಬೇಕಾದರೆ ಕೇಳಿ ಎಂದು ಮಲಗಲು ನೋಡಿದ ಹುಡುಗಿ ನೋಡಿ ವಿಕಾಸ್, ಎಲ್ಲ ಇವಳಿಗೋಸ್ಕರ ಇಷ್ಟೊತ್ತು ನಿದ್ದೆ ತಡ್ಕೊಂಡು ಕೂತಿದ್ದೀನಿ, ಇವಳು ನಿದ್ದೆ ಮಾಡಕ್ಕೆ ಹೋಗ್ತಿದ್ದಾಳೆ ಎಂದು. ಹಲೋ ಕುಳ್ಳಿ, ಸ್ವಲ್ಪನಾದರೂ ನಿನಗೆ ಗಂಡ ಅನ್ನೋ ಕನ್ಸನಿದೆಯಾ ಎಂದ ಲ್ಯಾಪ್ಟಾಪ್ ತೆಗೆದಿಟ್ಟು. ಚಂದು, ನಾನೇನು ಮಾಡಿದೆ ಎಂದು ಅವನ ಕಡೆ ನೋಡಿದ್ಲು. ವಿಕಾಸ್, ಅಲ್ವೇ ಕುಳ್ಳಿ, ಟೈಮ್ ಎಷ್ಟು ಎಂದ. ಚಂದು ಸಲೀಸಾಗಿ ಅದು 12:30 ಅಂದ್ಲು. ವಿಕಾಸ್ ಒಮ್ಮೆ ಗುರಾಯಿಸುತ್ತಾ, ಮತ್ತೆ ಒಬ್ಬನೇ ಇದ್ದೆ ತಾನೇ ಇಲ್ಲಿ, ಇಷ್ಟೊತ್ತಿಗ ಬರೋದು, ಬಂದಿದ್ದೆ ಲೇಟು, ಅದರಲ್ಲಿ ನಿದ್ದೆ ಬೇರೆ ಮಾಡೋಕ್ಕೆ ಹೋಗ್ತಿದ್ಯಾ, ನಾನು ಇಲ್ಲಿ ಬೆಳಿಗ್ಗೆಯಿಂದ ಮಾತಾಡಬೇಕು ನಿನ್ನ ಜೊತೆ ಅಂತ ಕಾಯ್ತಿದ್ದೀನಿ ಎಂದ. ಎಂದಿನಂತೆ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.